ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಜಾಯ್ನ್ ಆಗೋದು ಸ್ವಲ್ಪ ಲೇಟ್ ಆಯ್ತು ಕಾರಣಾಂತರಗಳಿಂದ. ದೇವರ ಮಹಿಮೆಗೋಸ್ಕರ ಈ ಒಂದು ಹಾಡನ್ನ ಹಾಡುವಂತನಾಗಿದ್ದೇನೆ. ಯೇಸು ಸ್ವಾಮಿ ನಿನ್ನ ಕೂಗಿ ಕರೆಯುವ, ನಿನ್ನ ರಕ್ಷಣೆಗೆ ಸಿದ್ಧತೆ ಮಾಡಿರುವ, ತನ್ನ ರಕ್ತವನ್ನೇ ನಿನಗಾಗಿ ಸುರಿಸಿರುವ, ನೀನು ನಂಬಿದರೆ ರಕ್ಷಣೆ ಹೊಂದುವೆ. ಈ ಲೋಕ ಎಂದು ನಿನಗೆ ಶಾಶ್ವತ ಅಲ್ಲವೇ ಅಲ್ಲ, ಈ ಲೋಕ ಸೇರಲು ನಿನಗೆ ಈ ಲೋಕ ಮಾರ್ಗವೂ ಅಲ್ಲ. ಯೇಸುವ ಬಿಟ್ಟರೆ ನಿನಗೆ ರಕ್ಷಣೆ ಸಿಕ್ಕುವುದಿಲ್ಲ. ಹೇಳು ಪ್ರಕಾಶಿಸು, ಹೇಳು ಪ್ರಕಾಶಿಸು, ಹೇಳು ಪ್ರಕಾಶಿಸು ಎಂದೇಸು ಹೇಳುವಾನು, ಎಂದೇಸು ಹೇಳುವಾನು. ತನ್ನಯ ಎಲ್ಲ ಮಹಿಮೆಯ ಬಿಟ್ಟು ಬಂದನು ನಿನಗಾಗಿ, ತಂದೆಯ ಮನೆಯ ಸೌಭಾಗ್ಯ ತ್ಯಜಿಸಿ ಬಂದನು ನಿನಗಾಗಿ. ಶಿಲುಬೆ ಮೇಲೆ ತೂಗಾಡಿದನು ನಿನ್ನ ಪ್ರೀತಿಸಿಯೇ, ರಕ್ತಧಾರೆಯ ಹರಿಸಿದನು ನಿನ್ನ ಶುದ್ಧಿಸಲು. ನೀನು ನಂಬಿದರೆ ನಿನ್ನ ರಕ್ಷಿಸುವ, ಅಂತ್ಯದವರೆಗೂ ನಿನ್ನನು ಕಾಯುವ. ಹೇಳು ಪ್ರಕಾಶಿಸು, ಹೇಳು ಪ್ರಕಾಶಿಸು, ಹೇಳು ಪ್ರಕಾಶಿಸು ಎಂದೇಸು ಹೇಳುವಾನು. ಕರ್ತನ ಕರ್ತನು ಯೇಸು, ಲೋಕದ ರಕ್ಷಕ ಯೇಸು, ಆತನ ದೃಷ್ಟಿಸಿ ನೀನು ಹೊಂದುವೆ ಆತನ ಬಲವ. ನಶಿಸಿ ಹೋಗುವ ಆತ್ಮಗಳಿಗೆ ಸಾರು ಶುಭ ವಾರ್ತೆಯ, ಬರುವ ದಿನದಲ್ಲಿ ನಿನಗೆ ಕೊಡುವ ರಕ್ಷಣೆಯ. ಆತನ ಬೆಳಕನು ನಿನಗೆ ನೀಡುವನು, ಲೋಕವ ಬೆಳಗಲು ನಿನ್ನ ಕರೆಯುವನು. ಹೇಳು ಪ್ರಕಾಶಿಸು, ಹೇಳು ಪ್ರಕಾಶಿಸು, ಹೇಳು ಪ್ರಕಾಶಿಸು ಎಂದೇಸು ಹೇಳುವಾನು, ಎಂದೇಸು ಹೇಳುವಾನು. ಯೇಸು ಸ್ವಾಮಿ ನಿನ್ನ ಕೂಗಿ ಕರೆಯುವ, ನಿನ್ನ ರಕ್ಷಣೆಗೆ ಸಿದ್ಧತೆ ಮಾಡಿರುವ, ತನ್ನ ರಕ್ತವನ್ನೇ ನಿನಗಾಗಿ ಸುರಿಸಿರುವ, ನೀನು ನಂಬಿದರೆ
ಪರಲೋಕ ಸೇರಲು ನಿನಗೆ ಈ ಲೋಕ ಮಾರ್ಗವಲ್ಲ. ಯೇಸುವ ಬಿಟ್ಟರೆ ನಿನಗೆ ರಕ್ಷಣೆ ಸಿಕ್ಕುವುದಿಲ್ಲ. ಏಳು ಪ್ರಕಾಶಿಸು, ಏಳು ಪ್ರಕಾಶಿಸು, ಏಳು ಪ್ರಕಾಶಿಸು ಎಂದೇಸು ಹೇಳುವಾನು, ಎಂದೇಸು ಹೇಳುವಾನು, ಎಂದೇಸು ಹೇಳುವಾನು. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಸೇರಿ ಬಂದಂತ ಎಲ್ಲ ದೇವ ಜನರಿಗೂ ಕೂಡ ನನ್ನ ವಂದನೆಗಳನ್ನು ಸಮರ್ಪಿಸ್ತೇನೆ. ಈ ಒಂದು ಸಮಯದಲ್ಲಿ ನನ್ನ ವೈಯಕ್ತಿಕ ಸಾಕ್ಷಿ ಹಂಚಿಕೊಡುವುದು ನನಗೆ ಒಂದು ಸಂತೋಷಕರವಾದ ವಿಷಯ. ಎಷ್ಟೋ ದಿನಗಳಿಂದ KBಯಲ್ಲಿ ಬ್ರದರ್ ರಾಜೇಂದ್ರ ಬ್ರದರ್ ಅವರು ಬ್ರದರ್ ಒಂದ್ಸರಿ ಲೀಡ್ ಮಾಡಿ ಅಂತ ಕೇಳ್ತಾ ಇದ್ರು. ಆದ್ರೆ ಒಂದು ಸಮಯದ ಒಂದು ಅಭಾವದಿಂದಾಗಿ ಆಗಲಿಲ್ಲ. ದೇವರು ಈ ಒಂದು ಸಮಯದಲ್ಲಿ ಸಾಕ್ಷ್ಯ ಹಂಚಿಕೊಡುವುದಕ್ಕಾಗಿ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮುಖ್ಯವಾಗಿ ಹೇಳ್ಬೇಕಾ, ನನ್ನ ಹೆಸರು ಕುಮಾರನ್ ಎಂಬುದಾಗಿ. ನಾನು ರಬಕವಿ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದಂತನಾಗಿದ್ದೇನೆ. ಇವಾಗ ನಾನು ಬೆಂಗಳೂರು ಆರ್ಟಿ ನಗರದಲ್ಲಿ ನಾನು ಇರ್ತೀನಿ. ಒಂದು ಕೆಲಸದ ನಿಮಿತ್ತವಾಗಿ 6 ತಿಂಗಳಿಂದ ನಾನು ಬೆಂಗಳೂರಲ್ಲಿ ಇದ್ದೇನೆ. ನನ್ನ ವೈಯಕ್ತಿಕ ಸಾಕ್ಷ್ಯ ಹಂಚಿಕೊಡುವುದು ಕರ್ತ ನನ್ನ ಜೀವಿತದಲ್ಲಿ ಮಾಡಿದಂತ ಬದಲಾವಣೆ, ಕರ್ತ ನನ್ನ ಜೀವಿತದಲ್ಲಿ ನಡೆಸಿದಂತ ಕಾರ್ಯ, ಅದು ನಮ್ಮ ಜೀವಿತದ್ದಕ್ಕೂ ಸ್ಮರಿಸಿದರೂ ಕೂಡ ಕಡಿಮೆ, ಅಷ್ಟು ಶ್ರೇಷ್ಠವಾದಂತ ಒಂದು ಕಾರ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಲೇ ಕರ್ತನ ವಾಕ್ಯ ನನಗೆ ತಲುಪಿತ್ತು. ಯಾರು ನನ್ನ ಜೊತೆ ವಿದ್ಯಾರ್ಥಿಗಳು ಕರ್ತನ ಒಂದು ಕರಪತ್ರ ನನಗೆ ಕೊಟ್ಟರು. ಇವಾಗ ಒಬ್ಬನು ಕ್ರೈಸ್ತರ ಒಂದು ವಿರೋಧಿಯಾಗಿ ಜೀವಿಸ್ತಾ ಇದ್ದಾನೆ, ಇನ್ನೊಬ್ಬನು ದೇವರನ್ನು ಬಿಟ್ಟು ಆತನು ಲೋಕದಲ್ಲಿ ಜೀವಿಸ್ತಾ ಇದ್ದಾನೆ. ಆದರೆ ಅವರ ಮೂಲಕವಾಗಿ ದೇವರ ವಾಕ್ಯ ನನಗೂ ತಲುಪಿತ್ತು. ಆದರೆ ದೇವರ ಒಂದು ಕರುಣೆಯಲ್ಲಿ ನಾನಿದ್ದಕ್ಕಾಗಿ, ದೇವರ ಒಂದು ಕೃಪೆಯಲ್ಲಿ ನಾನಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನಾನು ನೋಡುವಾಗ ಸುಮಾರು 96-97ರಿಂದ ಒಂದು ದೇವರ ವಾಕ್ಯ ನನಗೆ ಆ ಸಮಯದಲ್ಲಿ ಕರಪತ್ರದ ಮೂಲಕ ನನಗೆ ತಲುಪಿತ್ತು. ನಾನು ಕರ್ತನ ಯೇಸು ಕ್ರಿಸ್ತನನ್ನು ಆವಾಗಲೇ ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಮತ್ತು ಮೋಜಸ್ ಅಂಕಲ್ ಎಂಬುದಾಗಿ ರಬಕಲಿದ್ರು, ಅವರ ಜೊತೆ ಒಂದು ಒಡನಾಟ ಇಟ್ಕೊಂಡಿದ್ದೆ. ಹೀಗಾಗಿ ಒಂದು ಕರ್ತನ ಚಿತ್ತಕ್ಕನುಗುಣವಾಗಿ ಆ ಸಮಯದಲ್ಲಿ ನಾನು ದೇವರ ವಾಕ್ಯದಲ್ಲಿ ಬೆಳೀತಾ ಬಂದೆ. ಆದರೆ ನೋಡುವಾಗ ಬರುವಂತ ದಿನದಲ್ಲಿ ಮೊದಲು ನಮ್ಮ ಮನೆಯಲ್ಲಿ ನಾನು ನಂಬಿದ್ದು, ನಂತರ ನಮ್ಮ ತಂದೆ ತಾಯಿ ನಂಬಿದ್ರು. ಮೂಲತಃ ನಾವು ಕೂಡ ಹಿಂದೂ ಕುಟುಂಬದವರೇ ಆಗಿದ್ದೆವು. ನಮ್ಮ ಮನೆ ದೇವರು ಕೆಳಗಾಂವ ಬಸವಣ್ಣ ಎಂಬುದಾಗಿ ಮನೆಯಲ್ಲಿತ್ತು. ಆದರೆ ನಾನು ಮತ್ತು ನನ್ನ ತಂದೆ ಆ ಒಂದು ವಿಷಯದಲ್ಲಿ ನಾವು ನಮ್ಮ ತಾಯಿಯನ್ನು ನಾವೇನ್ ಮಾಡ್ತಾ ಇದ್ದೀವಿ, ಇದು ಸರಿಯಲ್ಲ ಎಂಬುದಾಗಿ ನಮ್ಮ ತಂದೆ ನಾನು ಹೇಳುತ್ತಿದ್ದಾಗ ನಮ್ಮ ತಾಯಿ ನಮ್ಮನ್ನು ಗದರಿಸಿ, ಸುಮ್ಮನಿರು, ಹಾಗೆಲ್ಲ ದೇವರಿಗೆ ಆ ರೀತಿ ಅನ್ನಬಾರದು ಎಂಬುದಾಗಿ ಬೈತಾ ಇದ್ರು. ಆದರೆ ಪ್ರಾರಂಭದಲ್ಲಿ ನಾನು ಯೇಸುಸ್ವಾಮಿ ನಂಬಿಕೊಂಡೆ, ನಂತರ ನಮ್ಮ ಮನೆಯವರೆಲ್ಲ ನಂಬಿಕೊಂಡ್ರು. ನಾನು ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಆದರೆ ಸುಮಾರು 2001-2002ರಲ್ಲಿ ನನ್ನ ಜೀವಿತದಲ್ಲಿ ಉಂಟಾದಂತ ಆ ಒಂದು ಕಹಿ ಘಟನೆಗಳು ನನ್ನ ಜೀವಿತವನ್ನು ಸಾಕಷ್ಟು ನೋವಿಗೆ ದೂಗಿದವು. 2001ರಲ್ಲಿ 1 ಮತ್ತು 2ರಲ್ಲಿ ತಾಯಿ ತೀರ್ಕೊಂಡ್ಳು, ತಂದೆ ತೀರ್ಕೊಂಡರು. ನಂತರ 2002-2003ರಲ್ಲಿ ನಮ್ಮ ತಾಯಿಯವರು ತೀರ್ಕೊಂಡ್ರು. ನಾನು ದೊಡ್ಡ ಹಿರಿಯ ಮಗನಾಗಿರುವುದರಿಂದ 4 ಜನ ನನ್ನ ಸಹೋದರರಿದ್ದರು. 2 ತಮ್ಮಂದಿರು, 2 ತಂಗಿಯರು. ಅವರ ಜೀವನ ಮತ್ತು ಅವರ ಒಂದು ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಬಿದ್ದಾಗ ನಾನು ಕುಂದಿದವನಾದೆನು. ಆ ಸಮಯದಲ್ಲಿ ಸಾಕಷ್ಟು ತೊಂದರೆ ಉಂಟಾಯಿತು. ನನ್ನ ಬಂಧು ಬಳಗದವರು ಕೂಡ ಆ ಸಮಯದಲ್ಲಿ ಕೈ ಬಿಟ್ರು. ಆ ಒಂದು ಸಮಯದಲ್ಲಿ ನೋಡುವಾಗ ಸಾಕಷ್ಟು ಒಂದು ವೇದನೆಗೆ, ದುಃಖಕ್ಕೆ ನಾನು ಒಳಗಾದೆ. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಂಬಿದಂತ ದೇವರು ನನ್ನನ್ನು ಕೈ ಬಿಡಲಿಲ್ಲ. ನಾವು ಆ ಸಮಯದಲ್ಲಿ ದೇವರು ನನಗೆ ಮಾತನಾಡಿದಂತ ವಾಕ್ಯ ಏಷ್ಯಾನ ಪ್ರವಾದನ ಗ್ರಂಥ 43ನೇ ಅಧ್ಯಾಯದ ಒಂದು ವಾಕ್ಯ ಭಾಗ, 5ನೇ ವಾಕ್ಯ ಭಾಗ ನನ್ನೊಂದಿಗೆ ಮಾತನಾಡಿತ್ತು. ಆ ವಾಕ್ಯ ಭಾಗ ನಾವು ಓದುವಾಗ
ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಆ ಒಂದು ವಾಕ್ಯ ನನ್ನ ಜೀವಿತವನ್ನು ಒಂದು ದೃಢವಾಗಿ ನಿಲ್ಲುವಂತೆ ಮಾಡಿತ್ತು. ದೇವರು ಹೇಗೋ ನನ್ನ ಸಂಗಡ ಇದ್ದಾನೆ, ನಾನ್ಯಾಕೆ ಭಯ ಪಡಲಿ ಎಂಬುದಾಗಿ ನಾನು ದೇವರಲ್ಲಿ ಆತುಕೊಂಡವನಾಗಿ ಸುಮಾರು 1999ರಲ್ಲಿ ನಾವು 1999ರಲ್ಲಿ ಕರ್ತನ ಚಿತ್ತಕ್ಕೆ ವಿಧೇಯನಾಗಿ ನಾನು ದಿಶಾಸನ ತೆಗೆದುಕೊಂಡೆ. ಮೂಲತಃ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಅಂತ ರಾಮನಗರ ತಾಲೂಕಿನಿಂದ ಅರುಳದಾಸ್ ಅಂಕಲ್ ಎಂಬುದಾಗಿ ಅವರು ನಮ್ಮ ರಬಕವಿಗೆ ಬರ್ತಾ ಇದ್ದರು. ಆ ಒಂದು ಸಮಯದಲ್ಲಿ ಅವರು ರಬಕವಿ ಸಭೆ ಸ್ಥಾಪಿಸಿದರು. ಅವರ ಮೂಲಕವಾಗಿ ನಮ್ಮದೆಲ್ಲ ದೀಕ್ಷಾಸ್ನಾನವಾಯಿತು ಮತ್ತು ಕರ್ತನ ಒಂದು ಚಿತ್ತಕ್ಕನುಗುಣವಾಗಿ ನಾವು ಬೆಳೀತಾ ಹೋದೆವು. ಹೀಗೆ ನಾವು ನೋಡುವಾಗ ದೇವರು ಅದ್ಭುತವಾಗಿ ಆಶ್ಚರ್ಯಕರವಾಗಿ ಆ ಒಂದು ಕಡು ಬಡತನದಲ್ಲಿದ್ದಂತ ನಮ್ಮ ಕುಟುಂಬವನ್ನು, ಅತಿ ಕಣ್ಣೀರಿನಿಂದ ಕಷ್ಟದಿಂದ ಹಾದು ಹೋಗುತ್ತಿರುವಂತಹ ನನ್ನ ಕುಟುಂಬವನ್ನು ದೇವರು ತನ್ನ ಒಂದು ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡವನಾಗಿ ನಡೆಸಿದನು. ದೇವರ ವಾಕ್ಯದ ಮೇರೆಗೆ ನಾನು ದೇವರಲ್ಲಿ ಭರವಸೆ ವಿಟ್ಟನಾಗಿ ದೇವರನ್ನು ಆತುಕೊಂಡು ನಮ್ಮ ಜೀವಿತವನ್ನು ನಾವು ನಡೆಸುತ್ತಾ ಪ್ರಾರಂಭಿಸಿದೆವು. ಬರುತ್ತಾ ಸಾಕಷ್ಟು ನಮ್ಮ ಜೀವಿತದಲ್ಲಿ ತೊಂದರೆ ನೋವುಗಳು ಸಾಕಷ್ಟು ಉಂಟಾಯಿತು. ಆ ಸಮಯದಲ್ಲಿ ಇದ್ದಂತ ಮನೆ ಕೂಡ ಬಿದ್ದು ಹೋಯಿತು. ನಾವು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ನಾವು ಇದ್ದಾಗ ಚಿಕ್ಕಪ್ಪನ ಮನೆಯವರು ಕೂಡ ನಮಗೆ ಬಿಟ್ಟು ಹೋಗರೆಂಬುದಾಗಿ ತೊಂದರೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಆದರೆ ದೇವರ ವಾಕ್ಯ ನನ್ನ ಜೊತೆ ಇರುವುದರಿಂದ, ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಇರುವುದರಿಂದ ಸಾಕಷ್ಟು ನೋವು ಕಣ್ಣೀರುಗಳಲ್ಲಿ ನಾವು ಆ ಸಮಯದಲ್ಲಿ ಹಾದು ಹೋದಾಗಲೂ ಕೂಡ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದನು. ಆದರೆ ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಜೊತೆ ಇರುವುದರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೀವಿತ ಸ್ವಲ್ಪ ಮಟ್ಟಿಗೆ ಬದಲಾಯಿತಾ ಹೋಯಿತು. 2005ರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಯಿತು. ನನ್ನ ಹೆಂಡತಿ ಕೂಡ, ಅವಳಿಗೂ ಕೂಡ ತಂದೆ ತಾಯಿ ಇಲ್ಲ, ನನಗೆ ಕೂಡ ತಂದೆ ತಾಯಿ ಇಲ್ಲ. ದೇವರು ನಮ್ಮನ್ನು ಆ ಒಂದು ತಾಯಿಯನ್ನು ತಂದೆಯನ್ನು ಕಳೆದುಕೊಂಡಂತ ನನಗೆ ದೇವರು ಒಂದು ನಮ್ಮ ಜೀವಿತಕ್ಕೆ ಒಂದು ಆಸರೆಯಾಗಿ ದೇವರ ಸಮಯದಲ್ಲಿ ನನ್ನ ಹೆಂಡತಿಯನ್ನು ದೇವರು ಒದಗಿಸಿಕೊಟ್ಟನು. ಆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸ್ತೇನೆ. ಆ ಸಮಯದಲ್ಲಿ ಸ್ವಲ್ಪ ನಮ್ಮ ಜೀವಿತ ಬದಲಾಯಿತಾ ಹೋಯಿತು. ಕರ್ತನ ಒಂದು ಚಿತ್ತ, ಕರ್ತನ ಒಂದು ಕೃಪೆ ನಮ್ಮ ಮೇಲಿದ್ದುದರಿಂದ ಮುಂದಿನ ದಿನಮಾನಗಳಲ್ಲಿ ನಾವು ಕಾಲೇಜ್ ಬಿಟ್ಟು ಸ್ಕೂಲ್ ಬಿಟ್ಟು ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಆ ಸಮಯದಲ್ಲಿ ದೇವರು ಆ ಕೆಲಸದಲ್ಲಿ ನಮ್ಗೆ ಆಶೀರ್ವಾದ ಕೊಟ್ಟದರಿಂದ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋದೆವು. ಆದರೆ ವಾಸಿಸ್ಲಿಕ್ಕೆ ಮನೆ ಇಲ್ಲದ ಕಾರಣ ಸಾಕಷ್ಟು ಸಮಸ್ಯೆಗೆ ನಾವು ತೊಂದರೆಗೀಡಾದೆವು. ಆದರೆ ಆ ಒಂದು ಸಮಯದಲ್ಲಿ ದೇವರ ಒಂದು ಚಿತ್ತ ನಮ್ಮನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ನಡೆಸಿತು. ನಾವು ಮನೆ ಬಾಡಿಗೆಗೆ ತೆಗೆದುಕೊಂಡು ಮತ್ತು ಬೇರೆ ನಾವೇ ಸ್ವತಃ ಕಾಂಟ್ರಾಕ್ಟ್ ಮಾಡಿಕೊಂಡು ಒಂದು ಸ್ವಂತ ಉದ್ಯೋಗದಲ್ಲಿ ತೊಡಗಿಸಿಕೊಂಡಾಗ ದೇವರು ನಮ್ಮ ಜೀವಿತಕ್ಕೆ ಜೀವಿತವನ್ನು ಆಶೀರ್ವದಿಸಿ ಒಂದು ವ್ಯಾಪಾರದಲ್ಲಿ ಕಾಂಟ್ರಾಕ್ಟ್ ನಲ್ಲಿ ನಮಗೆ ಸಾಕಷ್ಟು ಲಾಭಾಂಶಗಳು ಬರಲಿಕ್ಕೆ ತೊಡಗಿದವು. ನಾವು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆದಂತ ಸಮಯದಲ್ಲಿ ನಮ್ಮ ಒಂದು ಸಂಬಂಧಿಕರಿಂದ ಸಾಕಷ್ಟು ನಾವು ತೊಂದರೆಗಳನ್ನು ಅನುಭವಿಸಿದೆವು. ಆದರೆ ಬರುತ್ತಾ ನಮ್ಮ ತಮ್ಮಂದಿರ ಮದುವೆ, ತಂಗಿಯಂದಿರ ಮದುವೆ, ಈ ರೀತಿಯಾಗಿ ಎಲ್ಲವನ್ನು ಮಾಡಿದ ನಂತರ ಒಬ್ಬ ತಮ್ಮ ಒಬ್ಬ ತಂಗಿ ಮದುವೆ ಮಾಡಿದ ನಂತರ ನಾವು ಸಾಕಷ್ಟು ಮತ್ತೆ ಸಮಸ್ಯೆಗೆ ಸಿಲುಕಿಕೊಂಡೆವು, ಸಾಲಕ್ಕೆ ಸಿಲುಕಿಕೊಂಡೆವು. ಆದರೆ ದೇವರು ನಮ್ಮ ಜೊತೆ ಇರುವುದರಿಂದ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದನು. ಹೀಗೆ ನಾವು ಒಂದು ಬಡ ಕುಟುಂಬದಲ್ಲಿ ಬೆಳೆಯುತ್ತಾ ಮತ್ತು ಬಡ ಕುಟುಂಬದಲ್ಲಿ ಅನುಭವಿಸಿದಂತಹ ಕಷ್ಟ ನೋವುಗಳನ್ನು ನೆನಪಿಸಿಕೊಳ್ಳುವಾಗ ದೇವರು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯ ಅದು ಸಾಕಷ್ಟು ಇದೆ. ಆದರೆ ಹೇಳಲಿಕ್ಕೆ ಸಮಯ ಸಾಲದು. ಹಾಗಾಗಿ ನಾನು ಕೆಲವೊಂದನ್ನು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೀಗೆ ಒಂದು ದಿನ ನಾನು ಘಟಪ್ರಭಾದಲ್ಲಿ ಒಂದು ಕಾಂಟ್ರಾಕ್ಟ್ ಕೆಲಸದ ಮೇಲೆ ಇದ್ದಂತ ಸಮಯದಲ್ಲಿ ನನ್ನ ಒಡ ಹುಟ್ಟಿದವರು, ನನ್ನ ಹೆಂಡತಿ ಮತ್ತು ನನ್ನ 1 ವರ್ಷದ ಮಗುವನ್ನು ಅವರು ಬಾಡಿಗೆ ಮನೆಯಿಂದ ಬಿಡಿಸಿ ಹೊರಗಾಕಿದಾಗ ಸಮಯ 10:30 ಆಯಿತು. ಆ ಸಮಯದಲ್ಲಿ ಇವರು ಎಲ್ಲಿ ವಾಸಿಸಬೇಕೆನ್ನುವಂತ ಒಂದು ಪರಿಜ್ಞಾನವೂ ಕೂಡ ನಮ್ಮ ಸಂಬಂಧಿಕರು ಇರಲಿಲ್ಲ. ನನ್ನ ಹೆಂಡತಿ ಮತ್ತು ನನ್ನ ಮಗುವನ್ನು ಹೊರಗಾಕಿದಂತ ಸಮಯದಲ್ಲಿ ಒಂದು ಸುಮಾರು 200 ಮೀಟರ್ ದೂರದಲ್ಲಿ ಒಂದು ಮನೆ ಸಿಕ್ಕಿತ್ತು. ಆ ಒಂದು ಸುಮಾರು 10:30-11 ಗಂಟೆಗೆ ಎಲ್ಲಾ ಸಾಮಾನು ತೆಗೆದುಕೊಂಡು ಹೋಗಿ ನನ್ನ ಹೆಂಡತಿ ಒಂದು ದಿನ ರಾತ್ರಿ ನಿದ್ದೆ ಇಲ್ಲದೆ 1 ವರ್ಷದ ಮಗುವನ್ನು ತೆಗೆದುಕೊಂಡು ಆ ದಿನ ರಾತ್ರಿ ಕಳಿಬೇಕಾದ್ರೆ ಅದು ಸಾಕಷ್ಟು ನೋವಿನ ಸಂಗತಿಯಾಗಿತ್ತು. ಆ ಒಂದು ಸ್ಥಳದಲ್ಲಿ ಯಾರು ಕೂಡ ಅಡ್ಡಾಡದೇ ಇರುವಂತಹ ಸ್ಥಳವಾಗಿತ್ತು. ಅಲ್ಲಿ ಆ ಸಮಯದಲ್ಲಿ ಆ ಒಂದು ರಸ್ತೆಯಲ್ಲಿ ಯಾರು ಕೂಡ ಬರ್ತಾ ಇರ್ಲಿಲ್ಲ. ಸಾಕಷ್ಟು ಒಂದು ಭಯಾನಕವಾದಂತ ಒಂದು ಆ ಸ್ಥಳದಲ್ಲಿ ಇಡೀ ಒಂದು ರಾತ್ರಿ ನನ್ನ ಹೆಂಡತಿ ಕಳೆದಂತ ಆ ಒಂದು
ಸ್ಥಿತಿಯನ್ನು ನಾವು ನೆನಪಿಸಿಕೊಳ್ಳುವಾಗ ದೇವರು ನನ್ನ ಹೆಂಡತಿ ಜೊತೆಯಾಗಿ ಮಗುವಿನ ಜೊತೆಯಾಗಿ ಆ ಸಮಯದಲ್ಲಿ ಇದ್ದು ದೇವರು ನಡೆಸಿದ್ದಕ್ಕಾಗಿ ನಾನು ಆ ಒಂದು ಸನ್ನಿವೇಶ ನೆನಪು ಮಾಡಿಕೊಳ್ಳುವಾಗ ಸಾಕಷ್ಟು ನಾವು ದುಃಖಕ್ಕೆ ಒಳಗಾಗುತ್ತೇವೆ. ಹಾಗಾಗಿ ದೇವರು ಅದ್ಭುತವಾಗಿ ನಡೆಸಿದನು. ಮುಂದೆ ನಾವು ಕಾಂಟ್ಯಾಕ್ಟ್ ಬಿಟ್ಟು ಬಂದು ನನ್ನ ಹೆಂಡತಿ ಮಕ್ಕಳು ತೆಗೆದುಕೊಂಡು ಮನೆ ಕಟ್ಟಲಿಕ್ಕೆ ಪ್ರಾರಂಭವಾಗಿತ್ತು. ಅರ್ಧ ಮಾತ್ರ ಆಗಿತ್ತು. ಅದೇ ಒಂದು ಅರ್ಧ ಮನೆಯಲ್ಲೇ ನಾವು ಜೀವನ ಸಾಗಿಸೋದಕ್ಕೆ ಪ್ರಾರಂಭ ಮಾಡಿದೆವು. ಆದರೆ ನಮ್ಮ ಸಂಬಂಧಿಕರು ಬಂಧು ಬಳಗದವರು ಕೂಡ ಆ ಒಂದು ಮನೆಯನ್ನು ಕೂಡ ಒಂದೇ ಒಂದು ಕೋಲೆಯನ್ನು ಕೂಡ ನಮ್ಗೆ ಕೊಡ್ಲಿಕ್ಕೆ ಒಂದು ತಕರಾರು ಮಾಡಿದರು. ಆದರೆ ದೇವರ ಕೃಪೆ ಒಂದು ಕೋಲೆ ಒಂದು ಹಾಲ್ ಮಾತ್ರ ಸಿಕ್ಕಿತ್ತು. ಅದರಲ್ಲೇ ನಾವು ಸುಮಾರು 2 ವರ್ಷ ನಾವು ಜೀವನ ಕಳೆದೆವು. ಸುಮಾರು ದೇವರಿಗೆ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಯಾಕಪ್ಪ ಸ್ವಾಮಿ ಈ ರೀತಿಯಂತ ಕಾಂಟ್ರಾಕ್ಟ್ ಕೆಲಸ ಮಾಡಿಕೊಂಡು ನಾವು ಊರಿಂದ ಊರಿಗೆ ಯಾಕೆ ಸ್ವಾಮಿ ನಾವು ಪ್ರಯಾಣ ಮಾಡಬೇಕು? ದೇವರನ್ನ ಯಾವ್ದಾದ್ರು ಚಿಕ್ಕದಂತೆ ಕೆಲಸ ಕೊಡು ಎಂಬುದಾಗಿ ದೇವರಲ್ಲಿ ಕೇಳಿಕೊಂಡಾಗ ದೇವರು ನಾನು ಒಬ್ಬನೇ ದುಡಿದು ನನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ನನಗೆ ಸುಮಾರು 4700 ಸಂಬಳ ಇರುವಂತಹ ಒಂದು ಕೆಲಸವನ್ನು ಒದಗಿಸಿಕೊಟ್ರು 2011ರಲ್ಲಿ. ಆ ಸಮಯದಲ್ಲಿ ದೇವರು ನಮ್ಮನ್ನು ಕೈ ಹಿಡಿದನು. ಆ ಒಂದು ಸ್ಥಿತಿ ಆ ಒಂದು ಸಮಯ 2011 ಜನವರಿ 13 ಆ ಒಂದು ದಿನಾಂಕ ನಾವು ನೆನಪಿಸಿಕೊಳ್ಳುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಬದಲಾವಣೆ ಅದು ಯಾವತ್ತು ನಮ್ಮ ಜೊತೆ ಇರುವಂತದ್ದಾಗಿದೆ. ಮತ್ತು ಆ ಒಂದು ಸಮಯ ನೆನಪಿಸಿಕೊಳ್ಳುವಾಗ ದೇವರು ಎಂತ ಅದ್ಭುತ ಕಾರ್ಯ ಮಾಡಿದೆ ಎಂಬುದನ್ನು ನೋಡುವಾಗ ಆ ಸಮಯದಲ್ಲಿ ನಾವು ಅನುಭವಿಸ್ತಿರುವಂತಹ ಒಂದು ಬಡತನ ಸ್ಥಿತಿ, ಕಷ್ಟ, ನೋವು ಸ್ವಲ್ಪ ಮಟ್ಟಿಗೆ ತೆಗೆಯಿತು. ಒಂದು ಹಸಿವಿನಿಂದ ನಾವು ಬಳಲುತ್ತಿರುವಂತಹ ಸ್ಥಿತಿಯು ತೆಗೆಯಿತು. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದ. ಅದೇ 4700 ಸಂಬಳ ಹೋಗಿ ಒಂದೇ ವರ್ಷದಲ್ಲಿ ಸುಮಾರು 14,000 ಸಂಬಳ ತೆಗೆದುಕೊಳ್ಳುವಂತ ಸ್ಥಿತಿ ದೇವರು ನಮಗೆ ಒದಗಿಸಿಕೊಟ್ಟನು. ಸುಮಾರು 2011ರಿಂದ ಇಲ್ಲಿವರೆಗೂ 2019ರವರೆಗೂ ದೇವರು ನಮ್ಮ ಜೊತೆ ಇದ್ದು ಅದ್ಭುತವಾಗಿ ನಡೆಸಿದನು. ಆದರೆ ಸುಮಾರು 2018-19 ಈ ಒಂದು ವರ್ಷದಲ್ಲಿ ನಾವು ನನ್ನ ಹೆಂಡತಿಗೆ ಅನಾರೋಗ್ಯ ಸ್ಥಿತಿ ಉಂಟಾದಾಗ ಆ ಒಂದು ಸಮಯದಲ್ಲಿ ಹಾದು ಹೋದಂತ ಆ ಸ್ಥಿತಿ, ದೇವರೇ ಯಾಕಪ್ಪ ಇಂಥ ಒಂದು ಸ್ಥಿತಿ ನಮಗೆ ನಿರ್ಮಾಣ ಮಾಡಿದೆ ಎಂಬುದಾಗಿ ನಾವು ಸಾಕಷ್ಟು ಸಾರಿ ಕಣ್ಣೀರು ಇಟ್ಟಿದ್ದುಂಟು. ಯಾರಿಗೂ ಕೂಡ ನನ್ನ ಕಣ್ಣೀರು ಕಾಣಬಾರದು ಎಂಬುದಾಗಿ ನಾನು ಬಯಸಿ ನಾನು ಡ್ಯೂಟಿಯಿಂದ ಸುಮಾರು 7 ಗಂಟೆಗೆ ನನ್ನ ಡ್ಯೂಟಿ ಮಧ್ಯಾಹ್ನ ಮುಗಿದ್ರು ಕೂಡ 7 ಗಂಟೆ ನಾನಿರುವಂತ ಸ್ಥಳಕ್ಕೆ ಬರಬೇಕು. ಆ 30 ಕಿಲೋಮೀಟರ್ ರಾತ್ರಿ ನಾನು ನನ್ನ ಕಣ್ಣೀರನ್ನು ಯಾರು ಕೂಡ ನೋಡಬಾರದು ಎಂಬುದಾಗಿ ನಾನು ಬಯಸಿ ಬೈಕ್ ನಲ್ಲಿ ಕುತ್ಕೊಂಡು ನಾನು ಅಲ್ಲಿಂದ ಅಳೋದಕ್ಕೆ ಪ್ರಾರಂಭ ಮಾಡಿದರೆ ನನ್ನ ಊರು ಬರುವವರೆಗೂ ಸುಮಾರು 30 ಕಿಲೋಮೀಟರ್ ವರೆಗೂ ನಾನು ಅಳ್ತಾ ಬರ್ತಾ ಇದ್ದೆ. ಸ್ವಾಮಿ ನನ್ನ ಹೆಂಡತಿಗೆ ದೇವರೇ ಆರೋಗ್ಯ ಕೊಡು, ನನ್ನ ಕುಟುಂಬವನ್ನು ಕಾಪಾಡು ಸ್ವಾಮಿ ಎಂಬುದಾಗಿ ನಾನು ಅಳ್ತಾ ಪ್ರಾರ್ಥನೆ ಮಾಡ್ಕೊಂತು ಯಾರಿಗೂ ಕೂಡ ನಾನು ಹತ್ತಿದ್ದೇನೆ. ಯಾರಿಗೂ ಕೂಡ ನನ್ನ ಕಣ್ಣೀರು ಕಾಣಿಸಿಲ್ಲ ಎಂಬುದಾಗಿ ನಾನು ಬಯಸಿದೆ. ಆದರೆ ದೇವರು ನನ್ನ ಕಣ್ಣೀರನ್ನು ನೋಡಿ ಸುಮಾರು 2019ನೇ ವರ್ಷದಲ್ಲಿ ದೇವರು ಅದ್ಭುತವಾಗಿ ನನ್ನ ಹೆಂಡತಿಗೆ ಆರೋಗ್ಯವನ್ನು ದಯಪಾಲಿಸಿದನು. ಮಿರರ್ಸ್ ಹೋಗಿ ಅಡ್ಮಿಟ್ ಮಾಡಿದ್ದೀವಿ. ನಮ್ಮ ಹತ್ರ ಸ್ವಲ್ಪ ಮಾತ್ರ ದುಡ್ಡಿತ್ತು. ಆ ದುಡ್ಡದಲ್ಲಿ ಒಂದು ಹಾಸ್ಪಿಟಲ್ ಫೀಸ್ ಕಟ್ಟಲಿಕ್ಕೂ ಕೂಡ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಆ ಸ್ಥಿತಿಯಲ್ಲಿ ದೇವರು ದೇವ ಮಕ್ಕಳ ಮೂಲಕ ನಮಗೆ ಸಹಾಯ ಮಾಡಿದನು ಮತ್ತು ದೇವ ಜನರ ಪ್ರಾರ್ಥನೆ ನಮ್ಮನ್ನು ಅದ್ಭುತವಾಗಿ ನಡೆಸಿತು. ನಾವು ಹೋಗಿ ಮಿರರ್ಸ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದೇವೆ, ದುಡ್ಡಿಲ್ಲ. ಆದರೆ ದೇವರು ಆ ಸಮಯದಲ್ಲಿ ನಮಗೆ ಆ ಒಂದು ಹಾಸ್ಪಿಟಲ್ ಫೀಸ್ ಕಟ್ಟಲಿಕ್ಕೂ ಕೂಡ ದೇವರು ನಮಗೆ ಸಹಾಯ ಮಾಡಿದ. ದೇವ ಭಕ್ತರ ಮೂಲಕ ನಮಗೆ ಸಹಾಯ ಮಾಡಿದ. ನನ್ನ ಹೆಂಡತಿಯನ್ನು ನಾನು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದೆ. ಸುಮಾರು 12 ತಿಂಗಳವರೆಗೆ ಟ್ರೀಟ್ಮೆಂಟ್ ಎಂಬುದಾಗಿ ಅವರು ವೈದ್ಯರು ಹೇಳಿದರು. ಆದರೆ ದೇವರು 3 ತಿಂಗಳಲ್ಲಿ ನನ್ನ ಹೆಂಡತಿಗೆ ದೇವರ ಆರೋಗ್ಯವನ್ನು ದಯಪಾಲಿಸಿದನು. ಆ ಒಂದು ಸಮಯದಲ್ಲಿ ದೇವರಿಗೆ ನಾವು ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ. ಅಂತ ಒಂದು ಸ್ಥಿತಿಯಲ್ಲಿ, ಅಂತ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಆ ಕಷ್ಟದಿಂದ ಪಾರು ಮಾಡಿದನು. ಹೀಗೆ ನೋಡುವಾಗ ಸಂಬಂಧಿಕರಿಲ್ಲ, ಬಂಧು ಬಳಗದವರಿಲ್ಲ, ಎಲ್ಲವೂ ಕೂಡ ದೇವರೇ ನೀನು ಹೇಳಿದ್ದೆ ಸ್ವಾಮಿ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ ಎಂಬುದಾಗಿ ನೀನು ಹೇಳಿದ್ದೆಲ್ಲ ಸ್ವಾಮಿ, ನಾನು ನಿನ್ನ ಮೇಲೆ ಭರವಸೆ ಉಳ್ಳವನಾಗಿದ್ದೇನೆ ಎಂಬುದಾಗಿ ನಾನು ದೇವರಲ್ಲಿ ಭರವಸೆ ಉಳ್ಳವನಾಗಿ ಸಾಕಷ್ಟು ಕಣ್ಣೀರು ವೇದನೆಗಳಿಂದ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿ ದೇವರು ಈ ಒಂದು 19-20ನೇ ವರ್ಷದಲ್ಲಿ ದೇವರು ತನ್ನ ಕೃಪೆ ಮೇರೆಗೆ ದೇವರು ನನಗೆ ಬೆಂಗಳೂರು ಪ್ರಾಂತ್ಯದಲ್ಲಿ ಪರ್ಮನೆಂಟ್ ಆಗಿ ಒಂದು ಕೆಲಸವನ್ನು ದಯಪಾಲಿಸಿಕೊಟ್ರು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಕ್ಕಳ ಒಂದು ಭವಿಷ್ಯ ದೇವರೇ ಹೇಗೆ ಎಂಬುದಾಗಿ ನಾನು ಚಿಂತೆಯಲ್ಲಿದ್ದೆ. ಮಕ್ಕಳನ್ನು ಯಾವ ರೀತಿಯಾಗಿ ನಾನು ಆ ಸ್ಕೂಲಿಗೆ ಸೇರಿಸ್ಬೇಕು, ಅವ್ರನ್ನ ಯಾವ ರೀತಿಯಾಗಿ ಓದಿಸ್ಬೇಕು,
ನಾವಿರುವಂತ ಪ್ರಾಂತ್ಯ ಸದಮಗೊಮರ ಪಟ್ಟಣವಾಗಿದೆ ಸ್ವಾಮಿ. ಈ ಒಂದು ಪ್ರಾಂತ್ಯದಿಂದ ನಮ್ಮನ್ನು ಯಾವ ಸ್ಥಳಕ್ಕೆ ನಡೆಸುವನಾಗಿದೆ ಎಂಬುದಾಗಿ ನಾವು ಚಿಂತೆಗೆ ಇರುವಂತ ಸಮಯದಲ್ಲಿ ದೇವರು ಅದ್ಭುತವಾಗಿ ನಮ್ಮನ್ನು ಒಂದು ಒಂದು ಒಳ್ಳೆಯ ಒಂದು ಸ್ಥಳಕ್ಕೆ ನಮ್ಮನ್ನು ನಡೆಸಿದ್ದಾನೆಂಬುದಾಗಿ ನಾನು ನೆನೆಸುತ್ತೇನೆ. ದೇವರು ಒಂದು ಆ ಕಾರ್ಯ ನಾವು ನೆನೆಸದ ಗಳಿಗೆಯಲ್ಲಿ ದೇವರು ಅದ್ಭುತವಾಗಿ ನಡೆಸುವನಾಗಿದ್ದಾನೆ. ಹಾಗಾಗಿ ನಾವು ನೋಡುತ್ತೇವೆ, ನಾವು ಮನುಷ್ಯರ ಮೇಲೆ ಆತುಕೊಳ್ಳುವುದಕ್ಕಿಂತ ದೇವರ ಮೇಲೆ ಆತುಕೊಳ್ಳುವುದು ಉತ್ತಮ. ಆ ದೇವರ ಮೇಲೆ ಆತುಕೊಳ್ಳುವಂತ ಸ್ಥಿತಿ, ಅದು ದೇವರು ತನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸುವನಾಗಿದ್ದಾನೆ. ನಾನು ಒಂದು 2005ರಲ್ಲಿ ಮದುವೆ ಆದೆ. 2007ರಲ್ಲಿ ನಾನು PUC ಕಾಲೇಜ್ಗೆ PUC ಪಾಸ್ ಮಾಡ್ಕೊಂಡೆ. ನಾನು ನನ್ನ ಮಗಳು 1 ವರ್ಷದವಳಿದ್ದಾಗ ನಾನು ಡಿಗ್ರಿ ಫಸ್ಟ್ ಇಯರ್ ಹೋಗ್ತಾ ಇದ್ದೆ. ನಾನು ಕಾಲೇಜ್ನಲ್ಲಿ ಯಾರಿಗೂ ಕೂಡ ನಂದು ಮದುವೆ ಆಗಿದೆ ಅನ್ನೋಂಥ ವಿಚಾರ ಯಾರಿಗೂ ಕೂಡ ನಾನು ಹೇಳಲಿಲ್ಲ. ಹೀಗೆ ನಾನು 2011ರಲ್ಲಿ ಡಿಗ್ರಿ ಮುಗಿಸ್ಕೊಂಡು BEd ಮುಗಿಸ್ಕೊಂಡು ಕರ್ತನ ಒಂದು ಚಿತ್ತದಿಂದ ಅದ್ಭುತವಾಗಿ ದೇವರು ನಮ್ಮನ್ನು ನಡೆಸಿದನು. ಕೆಲಸ ಕಾರ್ಯಗಳ ಜೊತೆಗೆ ನಮ್ಮನ್ನು ಅದ್ಭುತವಾಗಿ ನಡೆಸಿದನು. ಜೊತೆಗೆ ದೇವರು ನನಗೆ ರಬಕವಿ ಸಭೆಯ ಒಂದು ಜವಾಬ್ದಾರಿ ಕೊಟ್ಟಿದ್ದರಿಂದ ಆ ಸಭೆಯ ಜೊತೆಗೆ ನನ್ನ ಕೆಲಸ, ನನ್ನ ಕುಟುಂಬ ದೇವರು ಅದ್ಭುತವಾಗಿ ಆಶ್ಚರ್ಯಕ ರೀತಿಯಲ್ಲಿ ಯಾವ ಒಂದು ಅವಮಾನಕ್ಕೀಡಾಗದಂತೆ ದೇವರು ಅದ್ಭುತವಾಗಿ ನಡೆಸಿದ್ದಾನೆ. ಹಾಗಾಗಿ ನಾನು ಸೃಷ್ಟಿಕರ್ತನಾದ ದೇವರಿಗೆ ನಾನು ಎಷ್ಟು ಕೃತಜ್ಞತಾ ಸ್ತೋತ್ರ ಸಲ್ಲಿಸಿದರೂ ಕೂಡ ಕಡಿಮೆ. ಹೀಗಾಗಿ ದೇವರನ್ನು ಆತುಕೊಳ್ಳುವುದು ಬಹು ಪ್ರಾಮುಖ್ಯವಾದಂತಹ ವಿಷಯವಾಗಿದೆ ಸಹೋದರ ಸಹೋದರಿಯರೇ. ಹೀಗಿರುವಾಗ ದೇವರ ಒಂದು ಆ ನಡೆಸುವಿಕೆ ಮನುಷ್ಯನ ಕಲ್ಪನೆಗೆ ಬಾರದು. ನಾವು ಅನ್ಕೊಂಡಿದ್ದೀವಿ ನಮ್ಮ ಜೀವಿತ ನಾವು ಇಷ್ಟಕ್ಕೆ ನಾವು ಮೀಸಲಾಗಿದ್ದೇವೆ ಎಂಬುದಾಗಿ ನಾವು ಅನ್ಕೊಂಡಿದ್ದೀವಿ. ಆದರೆ ದೇವರು ಅದ್ಭುತವಾಗಿ ನಡೆಸಿದನು ಮತ್ತು ಸಭೆಯ ಜವಾಬ್ದಾರಿ ಕೊಟ್ಟನು. ಸಭೆಯ ಒಂದು ಜವಾಬ್ದಾರಿ ಮುನ್ನಡೆಸಿಕೊಂಡು ಹೋಗುವಂತ ಕಾರ್ಯ ದೇವರನ್ನು ದಯಪಾಲಿಸಿದನು. ಸುಮಾರು 15-16 ಜನ ಒಂದು ಆ ಸಮಯದಲ್ಲಿ ಆರಾಧನೆ ಮಾಡುವಂತ ಸಭೆ ಇವಾಗ ಸುಮಾರು 100-120 ಜನರು ಸಭೆಯಲ್ಲಿ ಸೇರಿ ಆರಾಧನೆ ಮಾಡ್ತಾ ಇದ್ದಾರೆ. ಸುಮಾರು 50ರಿಂದ 65 ಜನರು ಕರ್ತನ ಮೇಜಲ್ಲಿ ಪಾಲುಗಾರರಾಗುತ್ತಾ ಇದ್ದಾರೆ. ಆದರೆ ಕರೋನಾದ ಒಂದು ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಈ ಸಮಯದಲ್ಲಿ ಜನರು ಸ್ವಲ್ಪ ಬರೋದಕ್ಕೆ ಆ ಒಂದು ಹಿಂದೇಟು ಹಾಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಏನೂ ಇಲ್ಲದಂತ ಗತಿಹೀನನಾಗಿದ್ದಂತ ನನ್ನನ್ನು ದೇವರು ಆತನು ತನ್ನ ಒಂದು ಸೇವೆಯ ಜವಾಬ್ದಾರಿಯನ್ನು ಕೊಟ್ಟು ಒಂದು ಉತ್ತಮವಾದಂತ ಸ್ಥಿತಿಗೆ ತಂದಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವಾಗ ನಾನು, ನನ್ನ ಹೆಂಡತಿ ಮತ್ತು ನನ್ನ 2 ಮಕ್ಕಳು ನಾವು ಈಗ ಬೆಂಗಳೂರು ಪ್ರಾಂತ್ಯದಲ್ಲಿ RT ನಗರದಲ್ಲಿ ನಾವು ವಾಸವಾಗಿದ್ದೇವೆ. ಜೊತೆಗೆ ನಾನು ಅಲ್ಲೇ ಕೆಲಸ ಮಾಡಿಕೊಂಡು ಕರ್ತನ ಕೃಪೆಯಿಂದ ಕರ್ತನ ಒಂದು ಆ ನಡೆಸುವಿಕೆಯನ್ನು ಆ ಒಂದು ಕೃಪೆಯನ್ನು ಅನುಭವಿಸಿದಂತ ಸ್ಥಿತಿ ಅದು ನಮ್ಮ ಜೀವಿತದ್ದಕ್ಕೂ ಮರೆಯಲಾರದಂತ ಒಂದು ಸ್ಥಿತಿಯಾಗಿದೆ. ಹಾಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಾಗಿ ಎಷ್ಟೋ ಒಂದು ಜನರ ಒಂದು ಮಾಡುವಂತ ಅವಮಾನಗಳು ಕೂಡ ನಾನು ಅನುಭವಿಸಿದ್ದೇನೆ. ನನ್ನ ಸಂಬಂಧಿಕರಾಗಲಿ, ಇವರು ಯೇಸು ಕ್ರಿಸ್ತ ನಂಬಿದ್ದಾರೆ, ಇವರನ್ನು ಯಾರು ನಡೆಸುತ್ತಾರೆ, ಯೇಸು ಕ್ರಿಸ್ತ ನಂಬಿದ್ದಾರೆ, ಇವರ ಜೀವನ ಹೇಗೆ, ಇವರು ಯೇಸು ಕ್ರಿಸ್ತ ನಂಬಿದ್ದಾರೆ, ಇವರನ್ನು ಯಾರು ಸತ್ತ ನಂತರ ಮಣ್ಣು ಮಾಡುತ್ತಾರೆ ಅನ್ನುವಂತ ಎಲ್ಲಾ ಅವಮಾನಗಳು, ಎಲ್ಲಾ ನಿಂದನೆ ಮಾತುಗಳು ನಾವು ಅನುಭವಿಸಿದ್ದೇವೆ. ಆದರೆ ಅವರೇ ಇವಾಗ ಹೇಳ್ತಾ ಇದ್ದಾರೆ, ಅವನು ನಂಬಿದಂತ ದೇವರು ಆತನ ಕೈ ಬಿಡಲಿಲ್ಲ, ಆತನು ದೇವರು ಅವರ ಕೈ ಹಿಡಿದು ನಡೆಸ್ತಾ ಇದ್ದಾನೆ, ಅವನು ಉನ್ನತ ಸ್ಥಿತಿಗೆ ತರ್ತಾ ಇದ್ದಾನೆ ಎಂಬುದಾಗಿ ಅವರೇ ಸಾಕ್ಷಿ ಹೇಳುವಂತೆ ದೇವರು ನಮ್ಮನ್ನು ಬದಲಾಯಿಸಿದ್ದಾನೆ. ಆದರೆ ನನ್ನ ಒಂದು ಸಹೋದರ ಸಹೋದರಿಯರು ಅವರು ನಮ್ಮನ್ನು ಬಿಟ್ಟು ಅವರು ಲೋಕದ ಜೀವಿತದಲ್ಲಿದ್ದಾರೆ. ಅವರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಾನು ಪ್ರತಿಯೊಬ್ಬರಲ್ಲಿ ನಾನು ಬೇಡಿಕೊಳ್ಳನಾಗಿದ್ದೇನೆ. ನನ್ನ ಕುಟುಂಬ, ನನ್ನ ಒಂದು ಸಹೋದರರು ಎಲ್ಲರೂ ಕೂಡ ಕರ್ತ ರಾಜ್ಯಕ್ಕೆ ಬರಲಿ ಎಂಬುದಾಗಿ ನನ್ನ ಒಂದು ಆಸೆ ಇದೆ. ಯಾವ ರೀತಿಯಾಗಿ ನಾನು ಸೃಷ್ಟಿಕರ್ತನಾದ ಜೀವ ಸ್ವರೂಪನಾದಂತ ದೇವರನ್ನು, ನಿಜವಾದ ದೇವರನ್ನು ಕಂಡುಕೊಂಡೇನು, ಅದೇ ರೀತಿಯಾಗಿ ಅವರು ಕೂಡ ಸೃಷ್ಟಿಕರ್ತನಾದ ದೇವರನ್ನು ಕಂಡುಕೊಳ್ಳಿ ಎಂಬುದಾಗಿ ನಾನು ಪ್ರತಿನಿತ್ಯ ಅವರಿಗೋಸ್ಕರ ಪ್ರಾರ್ಥಿಸುವನಾಗಿದ್ದೇನೆ. ಹಾಗೆ ನೀವು ಕೂಡ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಆ ಒಂದು ಸಮಯದಲ್ಲಿ ನೋಡುವಾಗ ದೇವರು ಇವಾಗ ಈ ಒಂದು ಅವಕಾಶವನ್ನು, ಒಂದು ಚಿಕ್ಕವಾದಂತ ಸಾಕ್ಷಿಯನ್ನು ಹಂಚಿಕೊಳ್ಳುವುದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವಾಗ ನಾನು ರಬಕವಿ ಸಭೆಯಲ್ಲಿ ಒಂದು ಅನ್ಯತೆಯಲ್ಲಿದ್ದೇನೆ. ನಾನು ಅಲ್ಲಿ ಬೆಂಗಳೂರು ಪ್ರಾಂತ್ಯದಲ್ಲಿ ಸೋದರ ಮಧುಸೂದನ್ ಅಂಕಲ್ ಅವರ ಸಭೆಯ ಒಂದು ಅನ್ಯತೆಯಲ್ಲಿದ್ದೇನೆ. ಹೀಗಾಗಿ ದೇವರು ಅದ್ಭುತವಾಗಿ ನಮ್ಮ ಜೀವಿತ ನಡೆಸ್ತಾ ಇದ್ದಾನೆ. ಹಾಗಾಗಿ ನನ್ನನ್ನು ಒಂದು ಅಪಾಯದ ಸ್ಥಳದಿಂದ, ಅಪಾಯದ ಕಷ್ಟಕರವಾದಂತ ಸ್ಥಿತಿಯಿಂದ, ಅತಿ ದುಃಖವಾದ ಹಸಿವಿನಿಂದ ಬಳಲುತ್ತಿರುವಂತ ನನ್ನ ಕುಟುಂಬವನ್ನು ದೇವರು
ತನ್ನ ಕೃಪೆಯನ್ನು ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಆ ರಕ್ಷಣೆಯ ಒಂದು ಕಾರ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತ ನನ್ನ ಹೆಸರನ್ನು, ನನ್ನ ಕುಟುಂಬದ ಹೆಸರನ್ನು ಆತನು ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಆತನು ನೆನಪಿಟ್ಟುಕೊಂಡಿದ್ದಕ್ಕಾಗಿ, ಬರ್ತಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ಸೃಷ್ಟಿಕರ್ತನಾದ, ನನ್ನ ನಿರ್ಮಾಣಿಕನಾದ ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸುವುದು ನನ್ನ ಜೀವಿತಕ್ಕೆ ಎಷ್ಟೋ ಸಂತೋಷಕರವಂತ ವಿಷಯವಾಗಿದೆ. ಆತನು ಹಿಂಬಾಲಿಸುವುದು, ಆತನನ್ನು ಇತರಿಗೆ ನಾವು ಪ್ರಸಿದ್ಧಿಪಡಿಸುವುದು ಅದು ಎಷ್ಟೋ ಸಂತೋಷಕರವಾದಂತ ಸೌಭಾಗ್ಯವಾಗಿದೆ. ಹಾಗಾಗಿ ನನ್ನ ಜೀವಿತದಲ್ಲಿ ಮಾಡಿದಂತ ಆ ಕಾರ್ಯವನ್ನು ಈ ಒಂದು ಚಿಕ್ಕದಾದಂತ ಒಂದು ಸಮಯದಲ್ಲಿ ಸಾಕ್ಷಿ ಹಂಚಿಕೊಡುವುದಕ್ಕಾಗಿ ಆ ಒಂದು ಕೆಬೆ ಮೂಲಕ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕೆಬೆ ಸಹೋದರಿಗೆ ನಾನು ವಂದನೆಗಳು ಸಲ್ಲಿಸುತ್ತೇನೆ. ದೇವರು ಸಹಾಯ ಮಾಡಲಿ, ಈ ಒಂದು ಚಿಕ್ಕ ಸಾಕ್ಷಿಯನ್ನು ಇತರ ಜೀವಿತಕ್ಕೆ ಮಾದರಿಯಾಗಿ ಮಾಡಲೆಂಬುದಾಗಿ ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ.